ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಮಕ್ಕಳಿಗೆ ರಾಗಿ ಸರಿ ಅಥವಾ ರಾಗಿ ಮಾಲ್ಟ್ನ ಯಾವ ರೀತಿ ಪ್ರಿಪೇರ್ ಮಾಡೋದಂತ ನೋಡೋಣ. ನೋಡಿ, ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಒಂದು ಫೋಟೋ ಹಾಕಿದ್ದೀನಿ ನೋಡಿ. ಮಿಲೆಕ್ಸ್ ಮದರ್ ರೂಟ್ ಅಂತ ಇದನ್ನು ಎಲ್ಲರೂ ಆಲ್ಮೋಸ್ಟ್ ಯೂಸ್ ಮಾಡಿರ್ತೀರ, ಯಾಕಂದರೆ ಮಕ್ಕಳಿಗೆ ಇದನ್ನೇ ಜಾಸ್ತಿ ದಿನ ತಿನ್ನಿಸ್ತಾ ಇರ್ತೀರ. ಬಟ್ ಇದೇ ಟೇಸ್ಟ್ ಕೊಡೋ ಅಂಥ ಒಂದು ರಾಗಿ ಮಾಲ್ಟ್ನ ನಾವು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದಂತ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಮೊದಲಿಗೆ ಒಂದು 3 kg ರಾಗಿನ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಕ್ಲೀನ್ ಮಾಡಿ ಇಟ್ಕೊಂಡಿರೋ ರಾಗಿನ ಒಂದು 5 ರಿಂದ 6 ಸರಿ ಚೆನ್ನಾಗಿ ನೀರಲ್ಲಿ ತೊಳೆದಿಟ್ಕೋಬೇಕು. ನೋಡಿ, ತೊಳೆದಿಟ್ಕೊಂಡಿರೋ ರಾಗಿನ ಈ ಥರ ಒಂದು ಬಟ್ಟೆ ಮೇಲೆ ನೀರು ಜಾನ್ಸೋಕ್ಕೆ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಬಿಡಿ. ಸೊ ಇದೆಲ್ಲ ನೀರೆಲ್ಲ ಕೆಳಗಡೆ ಹೋದ್ಮೇಲೆ ಇದನ್ನು ಚೆನ್ನಾಗಿ ಒಣಗಾಕಿ, ಅದಾದಮೇಲೆ ನಾನಿಲ್ಲಿ ರಾಗಿ ಮಾಲ್ಟ್ ಮಾಡೋಕ್ಕೆ 3 kg ರಾಗಿಗೆ ನಾನಿಲ್ಲಿ ಎಲ್ಲ ಕಾಳುಗಳನ್ನು 200 ಗ್ರಾಮಷ್ಟು ತೊಗೊಳ್ತಾ ಇದ್ದೀನಿ. ನಾನು ಯಾವ್ಯಾವ ಕಾಳುಗಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ತೊಗರಿಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಹೆಸರು ಕಾಳು, ಕಡಲೆಕಾಳು ಮತ್ತು ಉದ್ದಿನಬೇಳೆ, ಒಂದು ಅರ್ಧ kg ಗೋಧಿನ ತೊಗೊಂಡಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ನಾವು ತೊಳೆದಿಟ್ಕೊಳ್ಬೇಕು. ಒಂದು 2 ರಿಂದ 3 ಸರಿ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು. ಹಾಗೆ ಹಾಕ್ಕೊಂಡ್ರೆ ತುಂಬಾ ಧೂಳಿರುತ್ತೆ. ಸೊ ಹಾಗಾಗಿ ಕ್ಲೀನಾಗಿ ತೊಳ್ಕೊಬೇಕು. ನೋಡಿ, ಇವಾಗ ಎಲ್ಲನೂ ಚೆನ್ನಾಗಿ ತೊಳ್ಕೊಬೇಕು. ನೀವು ಇದಕ್ಕೆ ಬೇಕಂದರೆ ಅಲಸಂದಿ ಕಾಳು ಈ ಥರ ಕಾಳುಗಳನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನು ಇವಾಗ ಜಸ್ಟ್ ಇಷ್ಟೇ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ತೊಳಿತಾ ಇದ್ದೀನಿ ನಾನು. ನೋಡಿ ಎಷ್ಟೊಂದು ಡಸ್ಟ್ ಇದೆ ಅಂತೇಳ್ಬಿಟ್ಟು. ಸೊ ಹಾಗಾಗಿ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಳ್ಬೇಕು. ತೊಳೆದಿಟ್ಕೊಂಡು ಇದನ್ನು ಚೆನ್ನಾಗಿ ಒಣಗಕ್ಕಾಕಿ ಚೆನ್ನಾಗಿ ಒಣಸ್ಕೊಳ್ಬೇಕು. ರಾಗಿ ಮತ್ತು ಇದನ್ನು ಚೆನ್ನಾಗಿ 1-2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಸ್ಕೊಳ್ಬೇಕು. ಸೊ ನಾನಿವಾಗ ಒಣಸಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ನಾವು ಒಣಸಿ ಇಟ್ಕೊಂಡಿರೋ ರಾಗಿನ ಮತ್ತು ಎಲ್ಲ ಕಾಳುಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರಾಗಿನ ಮತ್ತು ಕಾಳುಗಳನ್ನು ಹುರ್ಕೊಳ್ಳೋದ್ರಿಂದ ಮಕ್ಕಳಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ, ಹೊಟ್ಟೆ ನೋವು ಬರೋದಿಲ್ಲ. ನಾವು ಹಾಗೆ ಏನಾದರೂ ಗಂಜಿ ಮಾಡಿಕೊಟ್ರೆ ಹೊಟ್ಟೆ ನೋವು ಬರುತ್ತೆ. ಅದೇ ಈ ರೀತಿ ಹುರಿದು ಚೆನ್ನಾಗಿ ಗ್ರೈಂಡ್ ಮಾಡಿ ಕೊಟ್ಟರೆ ಹೊಟ್ಟೆ ನೋವು ಬರಲ್ಲ. ಸೊ ಹಾಗಾಗಿ ನಾನಿಲ್ಲಿ ಎಲ್ಲನೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಕ್ಕಿನ ಯೂಸ್ ಮಾಡ್ಕೊತಾ ಇದ್ದೀನಿ. ನಾನು 3 kg ರಾಗಿಗೆ 1 kg ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸಿ ಇವಾಗ ಹುರಿತಾ ಇದ್ದೀನಿ. ನೋಡಿ, ಚೆನ್ನಾಗಿ ಎಲ್ಲನೂ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ನಾನಿವಾಗ ಅಕ್ಕಿ ಹುರ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ, ಕಾಳುಗಳನ್ನೆಲ್ಲ ಚೆನ್ನಾಗಿ ಒಣಸಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಕಾಳುಗಳು ಹೊಟ್ಟೆ ನೋವು ಬರಲ್ಲ ಮಕ್ಕಳಿಗೆ. ಈ ಥರ ಕಾಳನ್ನ ಚೆನ್ನಾಗಿ ಹಾಕೋದ್ರಿಂದ ಮಕ್ಕಳಿಗೆ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ. ಎಲ್ಲ ಕಾಳುಗಳಲ್ಲೂ ಹೈ ಪ್ರೋಟೀನ್ ಇರುತ್ತೆ. ಸೊ ಹಾಗಾಗಿ ನೀವು ಈ ಥರ ಕಾಳೆಲ್ಲನೂ ಮಿಕ್ಸ್ ಮಾಡಿ ರಾಗಿ ಮಾಲ್ಟ್ ಮಾಡಿಕೊಟ್ರೆ ಮಕ್ಕಳು ವೇಟ್ ಗೇನ್ ಕೂಡ ಆಗ್ತಾರೆ ಮತ್ತು ಬ್ರೈನ್ ಡೆವಲಪ್ಮೆಂಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಮಕ್ಕಳು ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ. ಒಂದು ಸರಿ ನೀವು ಈ ಥರ ಮನೆಯಲ್ಲೇ ಮಾಡಿಕೊಡಿ. ಹೊರಗಡೆ ನಾವು ದುಡ್ಡು ಖರ್ಚು ಮಾಡಿ ಯಾವುದ್ಯಾವುದೋ ಬ್ರ್ಯಾಂಡು ರಾಗಿ ಮಾಲ್ಟ್ ತಂದು ಮಕ್ಕಳಿಗೆ ಮಾಡಿ ಕೊಡೋ ಬದಲು ನೀವು ಜಸ್ಟ್ ಒಂದು 500 ರೂಪಾಯಿ ಆದರೂ ಸಾಕು, ಒಂದು 5 ತಿಂಗಳಿಗಾಗಷ್ಟು ರಾಗಿ ಮಾಲ್ಟ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಅದೇ ನೀವು ಹೊರಗಡೆ ಅಂದರೆ 250 ರೂಪಾಯಿಗೆ ಒಂದು 200 ಗ್ರಾಮ್ ಕೂಡ ಬರಲ್ಲ, ಅಷ್ಟೊಂದು ರೇಟ್ ಇದೆ. ಅದ್ರ ಬದಲು ನೀವು ಈ ಥರ ಮನೆಯಲ್ಲಿರೋ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಕ್ಲೀನಾಗಿ ನೀವೇ ರಾಗಿ ಮಾಲ್ಟ್ನ ರೆಡಿ ಮಾಡ್ಬೋದು. ನೋಡಿ, ಇವಾಗ ನಾನು ಎಲ್ಲನೂ ಚೆನ್ನಾಗಿ ಹುರಿದು ಎಲ್ಲನೂ ಆರ್ಸಕ್ಕೆ ಹಾಕಿದ್ದೀನಿ. ಸೊ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಬಿಸಿ ಇರುತ್ತಲ್ವ, ಚೆನ್ನಾಗಿ ಫ್ಯಾನ್ ಗಾಳಿಗೆ ಆರಕ್ಕೆ ಹಾಕಿ ಒಂದು 10 ನಿಂದ 20 ನಿಮಿಷ ಆರಿಸ್ಕೊಂಡ್ರೆ ಸಾಕು. ಇವಾಗ ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಕ್ಕಳು ಬೇಗನೆ ವೇಟ್ ಗೇನ್ ಆಗ್ತಾರೆ. ನೀವು ದೊಡ್ಡವರು ಕೂಡ ಇದನ್ನು ಗಂಜಿ ಥರ ಮಾಡಿಕೊಂಡು ಕುಡಿಬೋದು, ಡಯಟ್ ಮಾಡೋರು. ನಾನು ಇವಾಗ ಇದಕ್ಕೆ ಒಂದು 25 ರಿಂದ 30 ಬಾದಾಮಿನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಜಸ್ಟ್ ಬಾದಾಮಿ ಅಷ್ಟೇ ಡ್ರೈ ಫ್ರೂಟ್ಸಲ್ಲಿ ಯೂಸ್ ಮಾಡ್ತಿರೋದು. ನಿಮಗೇನಾದರೂ ಗೋಡಂಬಿ, ಪಿಸ್ತಾ ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕಡಲೆ ಬೀಜನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು 2 ಕಪ್ಪಷ್ಟು ತೊಗೊಂಡಿದ್ದೀನಿ. ಕಡಲೆಬೇಳೆ ಮತ್ತು ಬಾದಾಮಿ ನೀವು ಎಷ್ಟಾದರೂ ಹಾಕ್ಕೊಳ್ಬೋದು. ಇವಾಗ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಅಗಸೆ ಬೀಜನ ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಮಕ್ಕಳಿಗೆ ಒಳ್ಳೆಯದು, ಜಾಸ್ತಿ ಪ್ರೋಟೀನ್ ಇರುತ್ತೆ. ಸೊ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಜೀರಿಗೆ ಒಂದು 4 ರಿಂದ 5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಮಕ್ಕಳಿಗೆ ಹೊಟ್ಟೆ ನೋವು ಬರೋದಿಲ್ಲ, ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಬರೋದಿಲ್ಲ. ಸೊ ಹಾಗಾಗಿ ನಾನು ಜೀರಿಗೆನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನೀವು ಹಾಕ್ಕೊಳ್ಳಿ. ಈ ಥರ ಎಲ್ಲ ನೀವು ಮಕ್ಕಳಿಗೆ ಹಾಕಿದ್ರೆ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಅವ್ರಿಗೆ ಹೊಟ್ಟೆ ನೋವಾಗಲಿ ಯಾವುದೇ ರೀತಿ ವಾಮಿಟ್ ಮಾಡ್ಕೊಳ್ಳೋದಾಗಲಿ ಯಾವುದೂ ಮಾಡಲ್ಲ. ಸೊ ನೋಡಿ, ನಾನು ಇವಾಗ ಇದನ್ನೆಲ್ಲನೂ ಇದರೊಳಗಡೆ ಹಾಕಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ.
ನಾನಿಲ್ಲಿ ಕಡಲೆ ಬೀಜನ ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀವು ಮನೆಯಲ್ಲಿ ಕ್ಲೀನಾಗಿ ಮಕ್ಕಳಿಗೆ ಮಾಡಿ 5 ರಿಂದ 6 ತಿಂಗಳ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಪೌಡ್ರನ್ನ ಏನೂ ಕೂಡ ಆಗಲ್ಲ ನೋಡಿ. ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಇದನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಸೊ ಇದನ್ನು ನಾನು ಹೊರಗಡೆ ಹೋಗಿ ಗ್ರೈಂಡ್ ಮಾಡಿಸ್ಕೊಂಡು ಬರ್ತೀನಿ, ಅಂದರೆ ಹಿಟ್ಟನ್ನು ಬೀಸ್ಕೊಂಡು ಬರ್ತೀನಿ ನೋಡಿ. ಇವಾಗ ಹಿಟ್ಟನ್ನು ಹಾಕ್ಸ್ಕೊಂಡು ಬಂದಿದ್ದೀನಿ ನೋಡಿ. ತುಂಬಾ ಸಾಫ್ಟ್ ಆಗುತ್ತೆ. ಈ ಥರ ಮಾಡಿ ನೀವು ಆರಾಮ ಒಂದು 5 ರಿಂದ 6 ತಿಂಗಳ ಮಕ್ಕಳಿಗೆ ಗಂಜಿ ಮಾಡಿಕೊಡ್ಬೋದು, ಅಥವಾ ನೀವು ಕೂಡ ಇದನ್ನು ಗಂಜಿ ಮಾಡಿಕೊಂಡು ಬೆಳಿಗ್ಗೆ ಕುಡಿಬೋದು. ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ ಆಗಿರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಮಾಡಿ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು.